ಹಲೋ ಹಾಯ್ ಗೈಸ್, ಇವತ್ತು ನಡೆದ ದ್ವಿತೀಯ ಪಿ ಯು ಸಿಯ 2024 ಆ್ಯನ್ಯುವಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಎಕನಾಮಿಕ್ಸ್ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಸ್ವಲ್ಪ ಟಫ್ ಕ್ವಶನ್ಸ್ ತೆಗೆದಿದ್ದ ನನ್ನ ಪ್ರಕಾರ. ಅಂದರೆ ಕ್ವಶನ್ಸ್ಗಳು ನಾನು ಕೊಟ್ಟಿದ್ದಂಥ ಕ್ವಶನ್ಸ್ಗಳು 2 ಅಂಕದ ಪ್ರಶ್ನೆಯಲ್ಲಿ ಅಂತೂ ಎಲ್ಲ ಬಂದಿದೆ, 1 ಅಂಕದ ಪ್ರಶ್ನೆಯಲ್ಲಿ ಕೂಡ ಏನಿದೆ ಬಂದಿದೆ. 4 ಮಾರ್ಕ್ಸಲ್ಲಿ ಬಂದಿದೆ, ಹಾಗಂತ ಇಲ್ಲ, ನಾನು ಅಂತೂ ಈಗ ಕೊಟ್ಟೇ ಇಲ್ಲ. ಇಲ್ಲಿ ನೋಡಿ, ಬದಲಿ ಸರಕು ಮತ್ತು ಪೂರಕ ಸರಕುಗಳಂತ ಹೇಳಿದೆ ನಾನು. ಸಮ ಉತ್ಪನ್ನ ಮತ್ತು ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನಾಗಿದೆ, ಅದೇ ರೀತಿ ಮಾಹಿತಿಗಳನ್ನು ಕುರಿತು ಟಿಪ್ಪಣಿ ಬರೀರಿ. ಅದೇ ರೀತಿ ಬಂಡವಾಳ ಖಾತೆ ಹೇಳಿದೆ, ಅನುಭೋಗ ಬಿಂಬಕ್ಕೆ ಹೇಳಿದೆ, ಬಟ್ ಇಲ್ಲಿ ಹೂಡಿಕೆ ಬಿಂಬಕ್ಕೆ ಕೇಳಿದ್ದಾನೆ. ಬಟ್ ಡೋಂಟ್ ವರಿ, ಎಕ್ಸಾಮ್ ಚಲೋ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಔದಾಸೀನ್ಯ ನಕ್ಷೆ ಕೇಳಿದ್ದಾನೆ, ಇದು ಕೇಳಲ್ಲ ಅಂತ ಅನ್ಕೊಂಡಿದ್ದೆ, ಯಾಕೆಂದರೆ 5 ಡಯಾಗ್ರಾಮ್ ಬರುತ್ತೆ ಇದರೊಳಗೆ. ಸೊ ಇದೊಂದು ಕ್ವಶನ್ ಇದೆ, ಮತ್ತು ಅದೇ ರೀತಿ ಇಲ್ಲಿ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿದೆ ನೋಡಿ. ಯಾವುದು ಇಲ್ಲಿದೆ ನೋಡಿ, ಈ ಕ್ವಶನ್ ನಮಗೆ ಸಿಲೆಬಸ್ನಲ್ಲಿ ಅಂದರೆ ಆ ಪಾಠದ ಆಧಾರ ಮೇಲೆ ಅಂದರೆ ಕ್ವಶನ್ಸ್ಗಳು ಹಿಂದ್ಗಡೆ ಇರ್ತಲ್ಲ, ಅಲ್ಲಿ ಕೇಳಿಲ್ಲ, ಅವನು ಟೆಸ್ಟ್ ಮಾಡಿ ಕೇಳಿಬಿಟ್ಟಿದ್ದಾನೆ. ಸಮಗ್ರ ಆರ್ಥಿಕತೆ ಅನನ್ಯಗತಿಗಳು ಇಲ್ಲಿ ಒಂದೇ ಬರ್ದಿರ ಅಂತ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು. ಯಾಕೆಂದರೆ ನಾವು ಇದೇ ಒಂದೇ ಓದ್ಕೊಂಡಿದ್ದೀನಿ. ನನ್ನ ಪ್ರಕಾರ ನಾನು ಹೇಳಿದ್ದು ಸಮಗ್ರ ಆರ್ಥಿಕತೆಯ ಅನನ್ಯತೆಗಳು ಒಂದೇ ಬಂದಿದೆ ಇಲ್ಲಿ. ಸೊ ನಾನು ಒಪ್ಕೋತೀನಿ. 6 ಅಂಕದ ಪ್ರಶ್ನೆಯಲ್ಲಿ ನೀವು 2 ಅಟೆಂಡ್ ಮಾಡಿರ್ಬೋದು, ಕೆಲವೊಂದು ಯಾರೆಲ್ಲ ಓದಿರ್ತಾರೆ ಅವರು 3 ಕೂಡ ಅಟೆಂಡ್ ಮಾಡಿರ್ಬೋದು. ಬಟ್ ಇಲ್ಲಿ 2 ಅಂತರೂ ಆರಾಮಾಗಿ ನೀವು ಎಕ್ಸ್ಪ್ಲೇಷನ್ ಮಾಡ್ಬೋದು. ಇಲ್ಲಿ ವೆಚ್ಚದ ವರ್ಗೀಕರಣ, ಮುಕ್ತ ಮಾರುಕಟ್ಟೆ ಇವೆಲ್ಲ ಕೊಟ್ಟಿದೆ, ಬಟ್ ಆಪ್ಷನ್ ಕೊಟ್ಟಿದೆ. ನಾನು ಅತಿ ಹೆಚ್ಚು ಹೇಳಿದ್ದು ಯಾವುದು, ಹಣದ ಕಾರ್ಯಗಳು. ಇದರೊಳಗೆ ಇನ್ನೊಂದು ಕ್ವಶನ್ ಇದೆಯಲ್ಲ, ಹಣದ ಕಾರ್ಯಗಳು ಓದ್ಕೊಳ್ರಿ, ಇದು ಬರಂಗಿಲ್ಲ ಅಂತ ಹೇಳಿದೆ ನಾನು. ಬಟ್ ಇದರೊಳಗೆ ಇದು ಕೂಡ ಕೊಟ್ಟಿದೆ ಅಲ್ಲಿ ಕೆಳಗಡೆ ಪ್ರಶ್ನೆ. ಸೊ ಯಾರೆಲ್ಲ ಹಾಗೆ ನನ್ನ ಪ್ರಕಾರ ಏನು ನಾನು ಕೊಟ್ಟಿರುವಂಥ ಕ್ವಶನ್ಸ್ಗಳಿಗೆ ಒತ್ತಾಯ ಮಾಡಿ ಓದ್ಕೊಂಡು ಹೋಗಿರ್ತಾರೆ ನೋಡಿ, ಅಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ. ಸೊ ಡೋಂಟ್ ವೆರಿ, ಎಕ್ಸಾಮ್ ಇವಾಗ ಚಲೋ ಆಗಿದೆ. ಪಿ ಯು ಕೆ ಕ್ವಶನಲ್ಲಿ ಕೂಡ ಚೆನ್ನಾಗಿ ಬಂದಿದೆ. ಸೊ ಇವಾಗ ಕೀ ಆನ್ಸರ್ ಮಾಡೋಣ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಹೇಳೋದೇನೆಂದರೆ, ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ, ಆಯಿತಾ. ಇಲ್ಲಿ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಇದಕ್ಕೆ ಆನ್ಸರ್ ಆಗುತ್ತೆ ಅನುಭೋಗಿ ವರ್ತನೆ. ಈ ಒಂದು ಆದ ತಕ್ಷಣ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ, ವೇಟ್ ಮಾಡಿರಿ, ಆಯಿತಾ. ಅನುಭೋಗಿ ವರ್ತನೆ, ಇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಆಯಿತಾ. ಮುಂದಿನ ಪ್ರಶ್ನೆ, ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಸೀಮಾಂತ ಉತ್ಪನ್ನ, ಆಪ್ಷನ್ ಎ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಯ ಕನಿಷ್ಠ ಮಿತಿ ಅಂದಿದ್ದಾರೆ. ಕನಿಷ್ಠ ಮಿತಿ ಅಂದ ತಕ್ಷಣ ಆಪ್ಷನ್ ಸಿ ಆಗುತ್ತೆ, ಬೆಲೆ ಅಂತಸ್ತು. ಅದೇ ರೀತಿ ನಮಗೆ ಮೇಲ್ಮಿತಿ ಅಂತ ಕೊಟ್ಟರೆ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ, ಬೆಲೆ ಮಿತಿ ಆಗುತ್ತೆ ಇಲ್ಲಿ, ಆಯಿತಾ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. NNP = GNP, ಆಯಿತಾ. NNP = GNP, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಸವಕಳಿ, ಆಯಿತಾ. ಸವಕಳಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದು ನಾನು ಹೇಳಿದ್ದೆ ನಿಮಗೆ, ಆಯಿತಾ. ಸವಕಳಿ ಈಸ್ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 5, ಆದಾಯದಿಂದ ಸ್ವತಂತ್ರವಾದ ಅನುಭೋಗವು, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ, ಸಹಾಯತ ಅನುಭೋಗ. ಇಲ್ಲಿ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆ ಹುಟ್ಟು ಹಾಕುತ್ತದೆ, ಆಯ್ಕೆ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ, ಪರಿಪೂರ್ಣ ಪೈಪೋಟಿ, ಆಯಿತಾ. ಪರಿಪೂರ್ಣ ಪೈಪೋಟಿ. ಅದೇ ರೀತಿ ಇಲ್ಲಿ 8ನೇ ಪ್ರಶ್ನೆ ಏನು ಕೇಳಿದ್ದಾನೆ? ಸೊ 8ನೇ ಪ್ರಶ್ನೆ, ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ರಫ್ತು ಆನ್ಸರ್ ಆಗಿರುತ್ತೆ, ರಫ್ತು ಈಸ್ ಕರೆಕ್ಟ್ ಆನ್ಸರ್, ಸರಕುಗಳನ್ನು ಮಾರುವುದನ್ನು ರಫ್ತು ಎಂದು ಕರೆಯುತ್ತೆ. ಭಾರತದಲ್ಲಿ ಕರೆನ್ಸಿಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ RBI, ನಿಮ್ಗೆ ಗೊತ್ತಿದೆ. ಅದೇ ರೀತಿ ಭಾರತದಲ್ಲಿ ಹಣಕಾಸಿನ ವರ್ಷ ನಿಮ್ಗೆ ಗೊತ್ತಿದೆ, ಏಪ್ರಿಲ್ 1ರಿಂದ ಮಾರ್ಚ್ 31, ಆಯಿತಾ. ಅದೇ ರೀತಿ ಇಲ್ಲಿ SMC, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ, ತ್ರಿಭುಜ TC ಅಂತ ಇದೆ ನೋಡಿ. ಅದೇ ರೀತಿ ಸಾಮಾನ್ಯ ಲಾಭ, ಅದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ, ಶೂನ್ಯ ಲಾಭ. ಗೃಹಕೃತ್ಯ ಹಣರಹಿತ ವಿನಿಮಯ, ಹಣ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಿದೆಯಲ್ಲ ಎಫ್ ಆಗಿರುತ್ತೆ. ವಿನಿಮಯ ಮಾಧ್ಯಮ, ಯಾಕೆಂದರೆ ವಸ್ತುಗಳಿಗೆ ನೇರವಾಗಿ ವಿನಿಮಯ ಮಾಡುವುದಕ್ಕೆ ಹಣ ವಿನಿಮಯ ಪದ್ಧತಿ ಅಂತ ನಾವು ಕರಿತೀವಿ, ಆಪ್ಷನ್ ಎಫ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ವಿನಿಮಯ ಮಾಧ್ಯಮ. ಸಂದಾಯ ಬಾಕಿ, ಅದಕ್ಕೆ ಆನ್ಸರ್ ಆಗಿರುತ್ತೆ ಸರಕು ಮತ್ತು ಸೇವೆಗಳ ವ್ಯಾಪಾರ ಅಂತ, ಆಯಿತಾ. ಅಲ್ಲಿ ನಮಗೆ ಇಲ್ಲಿ ಕ್ವಶನ್ ಪೇಪರ್ನಲ್ಲಿ ಅಂದರೆ ನನ್ನ ಬ್ಯಾಂಕ್ನಲ್ಲಿ ಬ್ಯಾಂಕ್ನಲ್ಲಿ ಆನ್ಸರ್ ಇದೆ ಇದಕ್ಕೆ QD QS, ಇದಕ್ಕೆ ಏನಿದೆ ಮಾರುಕಟ್ಟೆ ಸಮತೋಲನ ಅಂತ ಇದೆ, ಬಟ್ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ. QD QSಗೆ ಆಪ್ಷನ್ ಕೊಟ್ಟಿಲ್ಲ ಇಲ್ಲಿ, ಸಮತೋಲನ ಮಾರುಕಟ್ಟೆ. ಸೊ ಅದಕ್ಕೆ ಹಣಕ್ಕೆ ಆನ್ಸರ್ ಏನೇ ಆಗಿರುತ್ತೆ, ವಿನಿಮಯ ಮಾಧ್ಯಮ ಆಗಿರುತ್ತೆ, ಆಯಿತಾ. ಸಂದಾಯ ಬಾಕಿ, ಸರಕು ಮತ್ತು ಸೇವೆಗಳ ವ್ಯಾಪಾರ. QD ಮತ್ತು QS ಅಂತ ಈ ಕಡೆ ಕೊಟ್ಟು ನಮಗೆ ಈ ಕಡೆ ಆಪ್ಷನ್ ಮಾರುಕಟ್ಟೆ ಸಮತೋಲನ ಅಂತ ಕೊಟ್ಟರೆ ನಾವು ಆಪ್ಷನ್ ಹಾಕ್ತಿದ್ವಿ, ಬಟ್ ಇಲ್ಲಿ ಕೊಟ್ಟಿಲ್ಲ. ನಾರ್ಮಲ್ ಕ್ವಶನ್ ನೋಡಿ, MRS ಅಂದ ತಕ್ಷಣ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ನೀವು ಎಕ್ಸ್ಪ್ಲೇಷನ್, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ. ಅದೇ ರೀತಿ ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ ಅಂತ ಇಲ್ಲಿ ನಿಮಗೆ ಒಂದು ವಾಕ್ಯದ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಬರೀಬೇಕು, ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಉದ್ದೇಶಗಳನ್ನು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಎನ್ನುತ್ತೀವಿ ಅಂತ ಇಷ್ಟೇ ಬರೆದ್ಬಿಡ್ರಿ. ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವರಿ ಅಂತ, ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಅಂತ ಇಷ್ಟೇ ಬರೆದ್ಬಿಡ್ರಿ. ಆನ್ಸರ್ ಇಷ್ಟೇ ಬರೆದರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೀಮಾಂತ ಅನುಭೋಗ ಪ್ರವೃತ್ತಿಯ ಸೂತ್ರ, ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ, ಸೀಮಾಂತ ಅನುಭೋಗ ಪ್ರವೃತ್ತಿಯ ಸೂತ್ರ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ನಿಮಗೆ ಬರೆದು ತೋರಿಸ್ತೀನಿ ನೋಡ್ರಿ. ಇದಕ್ಕೆ ಆನ್ಸರ್ ಏನು ಗೊತ್ತಾ,
ಓಕೆ MPC ಇಜ್ಕಲ್ ಟು ಇಲ್ಲಿ ತ್ರಿಭುಜ್ ಸಿ ಓಕೆ ತ್ರಿಭುಜ್ ಇದು ಅದೇ ರೀತಿ ಡಿವೈಡ್ ಬೈ ತ್ರಿಭುಜ್ y ಆಯಿತಾ ಇಜ್ಕಲ್ ಟು ಸಿ ಆಯಿತಾ ಇಷ್ಟು ನೀವು ಬರೆದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಇಷ್ಟೇ ನೋಡಿ ಸೂತ್ರ ಅದು MPC ಇಜ್ಕಲ್ ಟು ತ್ರಿಭುಜ್ ಸಿ ಡಿವೈಡ್ ಬೈ ತ್ರಿಭುಜ್ y ಇಜ್ಕಲ್ ಟು ಸಿ ಅಂತ ಆಯಿತಾ. ಅದೇ ರೀತಿ ಪುಕಟೆ ಸವಾರರು ಎಂದರೆ ಯಾರು ಅಂದರೆ ಯಾವ ಬಳಕೆದಾರರು ಶುಲ್ಕ ಪಾವತಿಸದೆ ಪುಕಟೆಯಾಗಿ ಸಾರ್ವಜನಿಕ ಸೇವೆಗಳನ್ನು ಬಳಸುತ್ತಾರೋ ಅಂತ. 2 ಅಂಕದ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ ಕೆಳದರ್ಜೆ ಸರಕುಗಳು ಎಂದರೇನು ಅಂತ ನಿಮಗೆ ಪ್ರಶ್ನೆ ಕೇಳಿದಾನೆ. ಕೆಳದರ್ಜೆ ಸರಕುಗಳು ಎಂದರೇನು? ಓಕೆ ಯಾವ ಸರಕುಗಳ ಬೇಡಿಕೆ ಅನುಭೋಗಿ ಆದಾಯ ಹೆಚ್ಚಳದೊಂದಿಗೆ ಕಡಿಮೆಯಾಗಿ ಮತ್ತು ಅನುಭೋಗಿ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗುತ್ತದೆ ಅಂತಹ ಸರಕುಗಳನ್ನು ಕೆಳದರ್ಜೆ ಸರಕುಗಳು ಎನ್ನುತ್ತೇವೆ. ಫಾರ್ ಎಕ್ಸಾಂಪಲ್ ಸಜ್ಜಿ ರಾಗಿ ಒಣವೆ ಯಾರಕ ಮುಂತಾದವಂತ. ಅದೇ ರೀತಿ ಅನುಭೋಗಿ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ನಾನು ನಿಮಗೆ ಹೇಳಿದೆ ಸ್ನೇಹಿತರೆ. ಆ PDF ನಲ್ಲಿ ಇದೆ ಆನ್ಸರ್ ಇದು ಆಯಿತಾ. ನಾನು PDF ಏನು ಕಳಿಸಿದ್ನಲ್ಲ ಆ ಒಂದು PDF ನಲ್ಲಿ ಇದೆ ಇದು. ಇದಕ್ಕೆ ಆನ್ಸರ್ ನೋಡಿ ಏನಾಗಿರುತ್ತೆ ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಮತ್ತು ಅದೇ ರೀತಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಆಯಿತಾ. ಅದೇ ರೀತಿ ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಏನು ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ತಿಳಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ. ಇಲ್ಲಿ ನೋಡಿ ನಾನು ಏನು PDF ನಲ್ಲಿ ಕೊಟ್ಟಿದ್ದಲ್ಲ ಅದೇ ಕ್ವಶನ್ ಇಲ್ಲಿ ಬಂದಿದೆ. ಯಾವುದು ಇಲ್ಲಿ ಒಂದು ಇದೆ ನೋಡಿ ಆಯಿತಾ. ಅದೇ ರೀತಿ ಯಾವುದೋ ಒಂದು ಪ್ರಶ್ನೆ ಕೇಳಿದಾನೆ ಅದಕ್ಕೆ ಆನ್ಸರ್ ಆಗಿರುತ್ತೆ. ಇವಾಗ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳು ಯಾವುದಂದರೆ ತಂತ್ರಜ್ಞಾನ ಪ್ರಗತಿ ಮತ್ತು ಆದಾನದ ಪ್ರಗತಿ ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಕ್ವಶನ್ ಕೇಳಿದ್ದಾನೆ. ಈ ಒಂದು ಕ್ವಶನ್ ಕೂಡ ಅಲ್ಲಿ ಮುಂದೆ ಆನ್ಸರ್ ಇಲ್ಲಿ ನೋಡಿ ನಾನು ಏನು PDF ನಲ್ಲಿ ಹೇಳಿದ್ದೀನಲ್ಲ ಅದೇ ಕ್ವಶನ್ ಇದೆ ಇಲ್ಲಿ. ಉದ್ಯಮವು ಯಾವ ಬೆಲೆಯಲ್ಲಿ ಸಮತೋಲನವನ್ನು ಸಾಧಿಸಲಾಗುತ್ತೋ ಆ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ. ಪ್ರಮಾಣವನ್ನು ಏನು ಬರಬೇಕು ಬೆಲೆಯಲ್ಲಿನ ಕೊಂಡುಕೊಳ್ಳಲು ಮಾರಾಟ ಮಾಡಲಾದ ಸರಕುಗಳ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಎನ್ನುತ್ತೇವೆ. ಇಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಅದು ಕೂಡ ಬಂದಿದೆ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ ಆಯಿತಾ. ಶ್ರಮದ ಮಾರುಕಟ್ಟೆಯಲ್ಲಿ ನೋಡಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ. ಇಳಿಮುಖ ಇಳಿಜಾರಿನ ಪೂರೈಕೆ ರೇಖೆ ಮತ್ತು ಕೆಳಮುಖ ಇಳಿಜಾರಿನ ಬೇಡಿಕೆ ರೇಖೆಗಳು ಸಂಧಿಸುವ ಬಿಂದುವಿನಲ್ಲಿ ಸಮತೋಲನ ಕೂಲಿ ನಿರ್ಧಾರವಾಗುತ್ತದೆ. ಈ ಬಿಂದುವಿನಲ್ಲಿ ಕುಟುಂಬಗಳು ಮತ್ತು ಪೂರೈಸಲು ಬಯಸುವ ಶ್ರಮವು ಕುಟುಂಬದ ಘಟಕಗಳು ನೇಮಿಸಿಕೊಳ್ಳುವ ಬಯಸುವ ಶ್ರಮಕ್ಕೆ ಸಮನಾಗಿರುತ್ತದೆ ಅಂತ. ಇಷ್ಟೇ ಸ್ನೇಹಿತರೆ ಆನ್ಸರ್. ಇಷ್ಟೇ ಮಾಡಿದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಆಯಿತಾ. ಇವಾಗ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನಂಬರ್ 26 4 ಉತ್ಪಾದನಾಂಗಗಳು ಯಾವುವು ಅವುಗಳ ಪ್ರತಿಫಲಗಳನ್ನು ತಿಳಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ ಬಂದಿದೆಯಲ್ಲ ಭೂಮಿ ಗೇಣಿ ಅದೇ ರೀತಿ ಶ್ರಮ ಕೂಲಿ ಬಂಡವಾಳ ಬಡ್ಡಿ ಸಂಘಟನೆ ಲಾಭ. ನೋಡಿ ಆ PDF ನಲ್ಲಿ ಎಲ್ಲ ಕ್ವಶನ್ ಬಂದಿದೆ 2 ಮಾರ್ಕ್ಸ್ ಆಯಿತಾ. ನೆಕ್ಸ್ಟ್ ಕ್ವಶನ್ ಯಾವುದು ಕೇಳಿದಾನೆ ನಾಮಮಾತ್ರ ಮತ್ತು ನೈಜ GDP ನಡುವಿನ ವ್ಯತ್ಯಾಸ ಕೇಳಿದಾನೆ. ನಾಮಮಾತ್ರ ಮತ್ತು ನೈಜ GDP ನಡುವಿನ ವ್ಯತ್ಯಾಸ ಈ ಒಂದು PDF ನಲ್ಲಿ ಇಲ್ಲ ಏನೋ ಮೇ ಬಿ ನೋಡ. ಓಕೆ ನಾಮಮಾತ್ರ ಮತ್ತು ನೈಜ GDP ನಡುವಿನ ವ್ಯತ್ಯಾಸ ಕೇಳಿದಾನೆ. ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮಮಾತ್ರ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ. ಅದೇ ರೀತಿ ಯಾವುದೇ ಒಂದು ಆಧಾರ ವರ್ಷದ ಬೆಲೆಯಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದು ನೈಜ GDP ವರಮಾನ ಎನ್ನುತ್ತೇವೆ ಇಷ್ಟೇ ಅಥವಾ ಅದೇ ರೀತಿ ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಅದರ ಸೂತ್ರವನ್ನು ಬರೀ ಎಂದಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ. ಇದಕ್ಕೆ ಆನ್ಸರ್ ಇಲ್ಲಿದೆ ಯಾವುದು ಹೂಡಿಕೆ ಬಿಂಬಕದ ಅರ್ಥ ನೀಡಿ ಅದರ ಸೂತ್ರ ಏನು ನೋಡಿ ನಾನು ಹೇಳಿದನಲ್ಲ ಇದು ಸೂತ್ರ ಆಗಿರುತ್ತೆ. ಹೂಡಿಕೆ ಮತ್ತು ನೋಡಿ ಹೂಡಿಕೆ ಮತ್ತು ಆದಾಯ ನಡುವಿನ ಕ್ರಿಯಾವಲಂಬಿಯನ್ನು ಸಂಬಂಧವನ್ನು ಏನಿಲ್ಲ ಹೂಡಿಕೆ ಇಷ್ಟೇ ಎನ್ನುತ್ತೇವೆ ಆಯಿತಾ. ಇದರ ಸೂತ್ರ ಇಲ್ಲಿದೆ ಓಕೆ I = I ಇಷ್ಟೇ ಆನ್ಸರ್ ಆಗಿರುತ್ತೆ. ಸೊ ಇದು ನಿಮಗೆ ಕೇಳಿದ್ದಾರೆ 2 ಮಾರ್ಕ್ಸ್. ಇಲ್ಲಿ ನೋಡಿ ಮಿಗತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರ ನಡುವಿನ ವ್ಯತ್ಯಾಸ ನಿಮಗೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಿಂಪಲ್ ಆಗಿ ಬರೀಬೇಕಾಗುತ್ತೆ. ಇವಾಗ ಸರ್ಕಾರದ ನಿರೀಕ್ಷಿತ ಆದಾಯ ನಿರೀಕ್ಷಿತ ವೆಚ್ಚಕ್ಕಿಂತ ಅಧಿಕವಿದ್ದರೆ ಮಿಗತೆ ಮುಂಗಡ ಪತ್ರ ಎನ್ನುತ್ತೇವೆ. ಅದೇ ರೀತಿ ಕೊರತೆ ಅಂದ ತಕ್ಷಣ ನಿರೀಕ್ಷಿತ ವೆಚ್ಚ ನಿರೀಕ್ಷಿತ ಆದಾಯಕ್ಕಿಂತ ಅಧಿಕವಿದ್ದರೆ ಆಯಿತಾ ಕೊರತೆಯ ಮುಂಗಡ ಪತ್ರ ಎನ್ನುತ್ತೇವೆ ಇಷ್ಟೇ ಆಯಿತಾ. ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮಿಗತೆ ಮುಂಗಡ ಪತ್ರ ಆಗಿದೆ. ಅದೇ ರೀತಿ ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸರ್ಕಾರಗಳು ಕೊರತೆಯ ಮುಂಗಡ ಪತ್ರವನ್ನು ತಯಾರಿಸುತ್ತದೆ ಅಂತ. 2 ಡಿಫ್ರೆನ್ಸ್ ಬರೆದರೆ ಓಕೆ. ಅದೇ ರೀತಿ ಒಂದು ಕ್ವಶನ್ ಕೊಟ್ಟಿದ್ದೆ ನಾನು ಓಕೆ ಜನರು ವಿದೇಶಿಯ ವಿನಿಮಯವನ್ನು ಏಕೆ ಬಿಡುತ್ತಾರೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಬೇರೆ ದೇಶಗಳ ನೀವು ಸ್ವಂತ ವಾಕ್ಯದಲ್ಲಿ ಬರೆದರೂ ಕೂಡ ಓಕೆ ಡೋಂಟ್ ವರಿ ಓಕೆ. ಇವಾಗ ಕ್ವಶನ್ ನಂಬರ್ 45 ಕಾರ್ಯಭಾರ ನಿಯೋಜಿತ ಪ್ರಶ್ನೆ POK ಕ್ವಶನ್. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭವಿಸಲು ಬಯಸುತ್ತಾಳೆ. ಬಾಳೆಹಣ್ಣಿನ ಬೆಲೆ ಎಷ್ಟು ಕೊಟ್ಟಿದ್ದಾನೆ 5, ಮಾವಿನ ಹಣ್ಣಿನ ಬೆಲೆ 10, ಅನುಭೋಗಿ ಆದಾಯ ಎಷ್ಟಿದೆ 20 ಇದೆ. ಇವಾಗ ಇಲ್ಲೇನು ಆಪ್ಷನ್ ಎ ಏನು ಕೇಳಿದಾನೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣ ಬಾಳೆಹಣ್ಣನ್ನು ಅನುಭವಿಸಬಹುದು? ಇದಕ್ಕೆ ಆನ್ಸರ್ ಆಗಿರುತ್ತೆ ಅನುಭೋಗಿ ಆದಾಯ 20 ಇದೆ ಆಯಿತಾ. 5 ಮಂದಿಗಳಿಗೆ 20 ಬರುತ್ತೆ ಆಯಿತಾ. ಎಷ್ಟರಲ್ಲಿ ಬರುತ್ತೆ 5 4 20 ಓಕೆ. 4 ಬಾಳೆಹಣ್ಣನ್ನು ಅನುಭವಿಸುತ್ತಾನೆ ಏನಂತ ಬರಬೇಕು ಆಪ್ಷನ್ ಎ 4 ಬಾಳೆಹಣ್ಣನ್ನು ಅನುಭವಿಸುತ್ತಾನೆ. ಅದೇ ರೀತಿ 10 ಮಂದಿಗಳಿಗೆ 20 ಬರುತ್ತೆ ಎಷ್ಟರಲ್ಲಿ 2ರಲ್ಲಿ ಆಯಿತಾ. ಹಾಗೆ ಈ ಒಂದು ಆಪ್ಷನ್ 2 ಏನಿದೆ ಆಪ್ಷನ್ ಬಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಮಾವಿನ ಹಣ್ಣನ್ನು ಅನುಭವಿಸುತ್ತಾನೆ ಇದಕ್ಕೆ 2 ಮಾವಿನ ಹಣ್ಣನ್ನು ಅನುಭವಿಸುತ್ತಾನೆ ಅಂತ ಆಯಿತಾ. ಅದೇ ರೀತಿ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ನಿಮಗೆ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಬಜೆಟ್ ರೇಖೆಯ ಇಳಿಜಾರಿನ ಕೆಳಮುಖ ಅಥವಾ ಮೇಲ್ಮುಖ ಇಳಿಮುಖ ಆಗಿರುತ್ತೆ ಓಕೆ. ಕೆಳಮುಖ ಓಕೆ ಇಳಿಜಾರು ಕೆಳಮುಖವಾಗಿರುತ್ತದೆ ಅಂತ ಆಯಿತಾ. ಅಂದರೆ 4ರಿಂದ 2 ಬಂದಿದೆ ಇಳಿಮುಖವಾಗಿರುತ್ತದೆ ಅಂತ ಆಯಿತಾ. ಅದೇ ರೀತಿ ನೋಡಿ ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮವಾಗಿದೆ ಇಲ್ಲವೇ ಎಸ್ ಸಮವಾಗಿವೆ ಅಂತ ಆಯಿತಾ. ಅದೇ ರೀತಿ ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಕೊಡಬೇಕಾಗುತ್ತದೆ ಸರಿಯೇ ಎಸ್ ಹೌದು ಸರಿ ಅಂತ ಇಷ್ಟೇ ಆಯಿತಾ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆನ್ಸರ್ ಮಾಡಿದಾರೆ ಅಂತ ಅನ್ಕೊಂಡು ಬರಬೇಕು ಆಯಿತಾ. ಅದೇ ರೀತಿ ಇಲ್ಲಿ 14 ಮತ್ತು ಅದೇ ರೀತಿ ಇಲ್ಲಿ 50 ಇಲ್ಲಿ 56 ಆಯಿತಾ. ಇದು 50 ಡಿವೈಡ್ ಬೈ 4 ಮಾಡಿರಿ ಎಷ್ಟು ಬರುತ್ತೆ ಇಲ್ಲಿ 12.5 ಬರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ USA ಕೊಟ್ಟಿದ್ದಾರೆ ನಿಮಗೆ ಡಾಲರ್ ಆಗಿದೆ. ಅದೇ ರೀತಿ UK ಪೌಂಡ್ ಸ್ಟರ್ಲಿಂಗ್ ಅದೇ ರೀತಿ ಜರ್ಮನಿ ಓಕೆ
ಯೂರೋ, ಓಕೆ, ಜರ್ಮನಿ ಯೂರೋ, ಜಪಾನ್ ಏನಾಗುತ್ತೆ ಏನಾಗುತ್ತೆ, ಅದೇ ರೀತಿ ಚೀನಾ ರನ್ಮೆನ್ ಬಿ, ಅದೇ ರೀತಿ ಅರ್ಜೆಂಟಿನಾ ನಾನು ನಿಮ್ಗೆ ಹೇಳಿದ್ದೇನೆ ಪೀಸು ಅಂತ, ಅದೇ ರೀತಿ UAE ಏನಾಗುತ್ತೆ ದಿರಾಮ್, ಬಾಂಗ್ಲಾದೇಶ್ ತಾಕ, ಆಯಿತಾ, ಅದೇ ರೀತಿ ರಷ್ಯಾ ರುಬೆಲ್. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.